ಹಾಯ್ ಎವ್ರಿವನ್, ವೆಲ್ಕಮ್ ಟು ಜೇಸ್ ಹೋಮ್ ಟೇಲ್ಸ್. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ಗ್ರೇಪ್ ಕಾನ್ಸಂಟ್ರೇಟ್ ಅನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನ ಸುಮಾರು 1 ರಿಂದ 2 ವರ್ಷ ನಾವು ಪ್ರಿಸರ್ವ್ ಮಾಡ್ಕೋಬಹುದು. ರೆಫ್ರಿಜರೇಟ್ ಮಾಡಿದೆ ಗೆಸ್ಟ್ ಬಂದಾಗ ಕಾನ್ಸಂಟ್ರೇಟ್ ಹಾಕಿ ನೀರನ್ನ ಬೆರೆಸಿ ಕೇವಲ 2 ಸೆಕೆಂಡ್ ಅಲ್ಲಿ ತಯಾರಿಸಿ ಕೊಡ್ಬೋದು. ವಿಡಿಯೋ ಸ್ಕಿಪ್ ಮಾಡದೆ ದಯವಿಟ್ಟು ಕಡೆ ತನಕ ನೋಡಿ. ಕಡೆಯಲ್ಲಿ ಹೇಗೆ ಸ್ಟೋರ್ ಮಾಡಬೇಕು ಅನ್ನೋದೆಲ್ಲ ಟಿಪ್ಸ್ ಅನ್ನ ಶೇರ್ ಮಾಡ್ತೀನಿ. ಹಾಗಾದ್ರೆ ಹೇಗ್ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಸುಮಾರು 2 kg ಅಷ್ಟು ಬ್ಯಾಂಗ್ಳೂರ್ ಗ್ರೇಪ್ಸ್ ಅಂದ್ರೆ ಕರಿ ದ್ರಾಕ್ಷಿನ ತಗೊಂಡಿದ್ದೀನಿ. 50 ಗ್ರಾಮ್ ಅಷ್ಟು ಹೆಚ್ಚಿಗೆ ತಗೊಂಡಿದ್ದೀನಿ. ನಾವು ಸ್ಟೆಮ್ಸ್ ಎಲ್ಲ ಸಪರೇಟ್ ಮಾಡಿದಾಗ ಸ್ವಲ್ಪ ವೆಯ್ಟ್ ಕಮ್ಮಿ ಆಗುತ್ತೆ. ಹಾಗಾಗಿ ಇದಕ್ಕೆ ಅಳತೆ ಮತ್ತೆ ಪ್ರಮಾಣ ವಿಧಾನ ಎಲ್ಲ ಬಹಳ ಮುಖ್ಯ ಕಾನ್ಸಂಟ್ರೇಟ್ ಮಾಡೋದಕ್ಕೆ. ಈ ರೀತಿ ಸ್ಟೆಮ್ಸ್ ಎಲ್ಲ ಸಪರೇಟ್ ಮಾಡಿಬಿಟ್ಟು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಕಲ್ಲು ಉಪ್ಪು ಹಾಗೂ ಮುಳುಗುವಷ್ಟು ನೀರನ್ನು ಹಾಕಿ ಒಂದು 20 ನಿಮಿಷ ಅಷ್ಟು ನೆನೆಲಿಕ್ಕೆ ಬಿಡಬೇಕು. ಯಾಕಂದ್ರೆ ದ್ರಾಕ್ಷಿಗೆ ಬಹಳ ಪೆಸ್ಟಿಸೈಡ್ ಬಳಸ್ತಾರೆ. ಪೆಸ್ಟಿಸೈಡ್ದು ರೆಸಿಡ್ಯೂ ಸ್ವಲ್ಪನೂ ಉಳಿಬಾರ್ದು ಅಂದ್ರೆ ಈ ರೀತಿ ನೆನೆಸಿ ಚೆನ್ನಾಗಿ ತೊಳೆದು ಆ ನೀರನ್ನೆಲ್ಲ ಒಂದು ಸ್ಟ್ರೈನರ್ ಅಲ್ಲಿ ಸೋರ್ ಹಾಕಿ ನಂತರ ಬಳಸಬೇಕಾಗತ್ತೆ. ಒಂದು ಪಾತ್ರೆಯಲ್ಲಿ ದ್ರಾಕ್ಷಿ ಮುಳುಗುವಷ್ಟು ನೀರನ್ನ ಹಾಕೊಂಡು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಈ ತರ ಪೊಟೆಟೊ ಮ್ಯಾಶರ್ ಇಂದ ಚೆನ್ನಾಗಿ ಪ್ರೆಸ್ ಮಾಡಿ ಬೇಯಿಸ್ಕೋಬೇಕಾಗತ್ತೆ. ಅದೊಂಥರ ಪಲ್ಪಿ ಆಗತ್ತೆ. ಅದು ಚೆನ್ನಾಗಿ ಬೇಯಬೇಕು. ದ್ರಾಕ್ಷಿ ಎಲ್ಲ ಚೆನ್ನಾಗಿ ಬೆಂದು ಅದರದ್ದು ಬಣ್ಣ ನೇರಳೆ ಹಣ್ಣಿನ ಕಲರ್ ಬಣ್ಣ ಬಿಡತ್ತೆ. ಅಲ್ಲಿ ತನಕ ನಾವು ಬೇಯಿಸ್ಕೋಬೇಕಾಗತ್ತೆ. ಇನ್ನೊಂದು ಪಾತ್ರೆಯಲ್ಲಿ ಸುಮಾರು 1.5 kg ಅಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ. ಇಲ್ಲಿ ನಾನು 2 kg ದ್ರಾಕ್ಷಿಗೆ 1.5 kg ಸಕ್ಕರೆನ ಹಾಕೊಳ್ತಾ ಇದ್ದೀನಿ. ಕಾನ್ಸಂಟ್ರೇಟ್ಗೆ ಸ್ವಲ್ಪ ಸಕ್ಕರೆ ಜಾಸ್ತಿ ಬೇಕಾಗತ್ತೆ. ತುಂಬಾ ದಿನ ಪ್ರಿಸರ್ವ್ ಮಾಡಬೇಕು ಅಂದ್ರೆ ಸಕ್ಕರೆ ಪ್ರಮಾಣನ ಸ್ವಲ್ಪ ನೀವು ಕಮ್ಮಿನೂ ಮಾಡ್ಕೋಬಹುದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ. ನಂತರ ಸಿಟ್ರಿಕ್ ಆಸಿಡ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ. FSSAI ಅಂದ್ರೆ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಸರ್ಟಿಫೈ ಮಾಡಿರುವಂತ ಬ್ರ್ಯಾಂಡ್ ಅನ್ನು ಬಳಸೋದು ಸೇಫ್ ಯಾವಾಗ್ಲೂ. ಇಲ್ಲಿ ನಾನು ಅರ್ಧ ಟೀ ಸ್ಪೂನ್ ಅಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. 2 kg ದ್ರಾಕ್ಷಿ ತಗೊಂಡಿರೋದ್ರಿಂದ 1 kgಗೆ 1/4 ಸ್ಪೂನ್ ಲೆಕ್ಕದಲ್ಲಿ 2 kgಗೆ ಅರ್ಧ ಟೀ ಸ್ಪೂನ್ ಅಷ್ಟು ಸಿಟ್ರಿಕ್ ಆಸಿಡ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಕುದಿಲಿಕ್ಕೆ ಶುರು ಆಗತ್ತೆ. ಇದು ಪಾಕ ಬರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸ್ಟಿಕ್ಕಿ ಕನ್ಸಿಸ್ಟೆನ್ಸಿ ಅಂದ್ರೆ ಸಕ್ಕರೆ ಎಲ್ಲ ಕರಗಿ ಸ್ವಲ್ಪ ಅಂಟಂಟು ಅನ್ಸ್ಬೇಕು. ಆಗ ಸ್ಟವ್ ಅನ್ನ ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡ್ಬೇಕು. ಪೂರ್ತಿ ಇದು ತಣ್ಣಗಾಗ್ಬೇಕು. ಅಲ್ಲಿ ಪಲ್ಪ್ ಕೂಡ ತಣ್ಣಗಾಗ್ಬೇಕು. 2 ತಣ್ಣಗಾದ ನಂತರ ನಾವು ಈ ರೀತಿ ಒಂದು ಜರಡಿಯಲ್ಲಿ ಅಥವಾ ಜ್ಯೂಸ್ ಸ್ಟ್ರೈನರ್ ಅಲ್ಲಿ ಎಲ್ಲ ಶೋಧಿಸ್ಕೊಳ್ಬೇಕಾಗತ್ತೆ. ಬೆಂದಿರೋ ಪಲ್ಪ್ಗಾಗ್ಲಿ ಶುಗರ್ ಸಿರಪ್ಗಾಗ್ಲಿ ಸ್ವಲ್ಪನೂ ನೀರು ಸೇರಿಸದಿರೋ ಹಾಗೆ ಮಾಡಬೇಕು. ಇದು ಬಹಳ ಮುಖ್ಯ. ಪ್ರಿಸರ್ವೇಟಿವ್ ಬೇಡ ಅನ್ನೋರು ಕಾನ್ಸಂಟ್ರೇಟ್ ಅನ್ನ ಫ್ರಿಡ್ಜ್ ಅಲ್ಲಿ ಇಟ್ಟು ಸುಮಾರು 15 ದಿವಸದಿಂದ 1 ತಿಂಗಳೊಳಗಡೆ ಬಳಸ್ಕೋಬೇಕಾಗತ್ತೆ. ನಾನಿಲ್ಲಿ ತೋರಿಸ್ತಾ ಇರೋದು 1 ರಿಂದ 2 ವರ್ಷ ಸ್ಟೋರ್ ಮಾಡ್ಕೊಳ್ಬೇಕು ಅನ್ನೋರ್ಗೆ ಯೂಸ್ ಆಗ್ಲಿ ಅಂತ ತೋರಿಸ್ತಾ ಇದ್ದೀನಿ. ನಾವು ಸಾಮಾನ್ಯ ಹೊರಗಡೆಯಿಂದ ಕಾನ್ಸಂಟ್ರೇಟ್ ತಂದ್ರೂ ಅದರಲ್ಲೂ ಪ್ರಿಸರ್ವೇಟಿವ್ ಇರುತ್ತೆ. ಯಾವ ಬ್ರ್ಯಾಂಡ್ ಅಥವಾ ಎಷ್ಟು ಪ್ರಮಾಣದಲ್ಲಿ ಬಳಸಿರ್ತಾರೆ ಅನ್ನೋ ಆತಂಕ ಇರುತ್ತೆ. ಹಾಗಾಗಿ ನಾವು ಸರ್ಟಿಫೈಡ್ ಬ್ರ್ಯಾಂಡ್ ಮತ್ತೆ ಕಡಿಮೆ ಪ್ರಮಾಣದಲ್ಲಿ ಮನೇಲೇ ಈ ರೀತಿ ಸೇಫ್ ಆಗಿ ಮಾಡ್ಕೋಬಹುದು. ಎಲ್ಲ ಈ ರೀತಿ ಸ್ಟ್ರೈನ್ ಮಾಡಿ ರೆಡಿ ಮಾಡ್ಕೋಬೇಕು. ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಟೊನೋವಿನ್ ಎಸೆನ್ಸ್ ಅಂದ್ರೆ ಗ್ರೇಪ್ ಎಸೆನ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ. ಇದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಪ್ರಮಾಣನ ಕಮ್ಮಿ ಅಥವಾ ಜಾಸ್ತಿ ಮಾಡ್ಕೋಬಹುದು. ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ತಣ್ಣಕ್ಕಾಗಿರುವ ಶುಗರ್ ಸಿರಪ್ಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಸೋಡಿಯಂ ಬೆನ್ಸೇಟ್ ಅನ್ನೋ ಪ್ರಿಸರ್ವೇಟಿವ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸುಮಾರು 1/4 ಟೀ ಸ್ಪೂನ್ ಅಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. 2 kg ಜ್ಯೂಸ್ಗೆ ಲ್ಯೂಕ್ ವಾರ್ಮ್ ವಾಟರ್ ತಗೋಬೇಕು. 1/4 ಕಪ್ಗಿಂತ ಕಡಿಮೆ ಉಗುರು ಬೆಚ್ಚಗಿರೋ ನೀರಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ನಂತರ ನಾವು ಸ್ಟ್ರೈನ್ ಮಾಡ್ಕೊಂಡಿರ್ತೀವಲ್ಲ ಗ್ರೇಪ್ ಜ್ಯೂಸ್, ಅದನ್ನ ತಣ್ಣಕ್ಕಾಗಿರುವ ಶುಗರ್ ಸಿರಪ್ಗೆ ಹಾಕೊಳ್ತಾ ಇದ್ದೀನಿ. ಸೋಡಿಯಂ ಬೆನ್ಸೇಟ್ ಅನ್ನ ತಣ್ಣೀರಲ್ಲಿ ಮಿಕ್ಸ್ ಮಾಡ್ಕೋಬಾರ್ದು, ಲ್ಯೂಕ್ ವಾರ್ಮ್ ವಾಟರ್ ಇರಬೇಕು. ಈಗ ನಾನು ಮಿಕ್ಸ್ ಮಾಡ್ಕೊಂಡಿರುವ ಸೋಡಿಯಂ ಬೆನ್ಸೇಟ್ ಅನ್ನ
ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಶುಗರ್ ಸಿರಪ್ಪು, ಪಲ್ಪು, ಪ್ರಿಸರ್ವೇಟಿವ್ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿರೋ ಅಂಥ ಕ್ಲೀನ್ ಆಗಿರೋ ಬಾಟ್ಲಲ್ಲಿ ಸ್ಟೋರ್ ಮಾಡ್ಕೊಳ್ಬೇಕು. ಸ್ವಲ್ಪ ಕೂಡ ನೀರು ಇರ್ಕೊಡ್ದು. ಈ ರೀತಿ ಒಂದು ದೊಡ್ಡ ಗ್ಲಾಸ್ ಕಂಟೈನರ್ ಆದರೆ ಒಳ್ಳೆಯದು. ಪ್ಲಾಸ್ಟಿಕ್ಕಿಂತ ಗ್ಲಾಸ್ ಯಾವಾಗಲೂ ಒಳ್ಳೆಯದು. ಬಾಟಲ್ ಪೂರ್ತಿ ತುಂಬಿಸ್ಕೊಳ್ಬಾರ್ದು. 1 ಇಂಚ್ ಯಾವಾಗಲೂ ಗ್ಯಾಪ್ ಬಿಡಬೇಕಾಗತ್ತೆ. ಇದು ಬಹಳ ಇಂಪಾರ್ಟೆಂಟ್. ಇದು ಸ್ಟೋರ್ ಮಾಡ್ಬೇಕಂತಂದ್ರೆ 1 ಲೀಟರ್ ಅಷ್ಟು ನಾವು ಒಂದು ಬಾಟ್ಲಿಗೆ ತೆಗೆದಿಟ್ಕೊಂಡು ಇದನ್ನ ಸುಮಾರು 1 ರಿಂದ 2 ವರ್ಷ ಸಪ್ರೇಟ್ ಆಗಿ ಎತ್ತಿಟ್ಕೊಳ್ಬಹುದು. ಅದು ಖಾಲಿ ಆದಾಗ ನಾವು ತುಂಬಿಸ್ಕೋಬಹುದು. 1/4 ಲೋಟ ಕಾನ್ಸಂಟ್ರೇಟ್ಗೆ ತಣ್ಣೀರ್ ಮಿಕ್ಸ್ ಮಾಡಿದ್ರೆ 2 ಸೆಕೆಂಡ್ ಅಲ್ಲಿ ಜ್ಯೂಸ್ ರೆಡಿ ಆಗುತ್ತೆ. ಯಾರಾದ್ರೂ ಗೆಸ್ಟ್ ಬಂದಾಗ 2 ಸೆಕೆಂಡ್ಸ್ ಅಲ್ಲಿ ನಾವು ಜ್ಯೂಸ್ ಮಾಡಿ ಸರ್ವ್ ಮಾಡಬಹುದು. ಹೋಪ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.